ನಮಸ್ಕಾರ ಗುರುಗಳೇ. ನನಗೆ ಸಂದೇಹ ಇರೋದು ಉತ್ತರಾಖಂಡದ ಬಗ್ಗೆ, ರಾಮಾಯಣದ ಉತ್ತರಾಖಂಡದ ಬಗ್ಗೆ. ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಾ ಉತ್ತರಾಖಂಡನ ವಾಲ್ಮೀಕಿಗಳು ರಚನೆ ಮಾಡಿದ್ದಾರೆ ಅನ್ನೋದೇ ಸಂದೇಹ ಇದೆ ಅಂತ. ಹಾಗಿದ್ಮೇಲೆ ಕುಶೀಲವರು ಹುಟ್ಟೋದೇ ವಾಲ್ಮೀಕಿ ಆಶ್ರಮದಲ್ಲಲ್ವಾ? ರಾಮಾಯಣ ಶುರು ಆಗೋದೇ ಅವರ ಮೂಲಕನೇ ಆರಂಭ ಆಗತ್ತೆ. ಹಾಗಾದ್ರೆ ನಾವು ಉತ್ತರಾಖಂಡನ ಯಾಕೆ ಮಾನ್ಯ ಮಾಡಬಾರ್ದು ಅನ್ನೋದು ನನ್ನ ಪ್ರಶ್ನೆ. ಶುದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಈ ಪುಷ್ಪ ಅವರಿಗೆ ನಮಸ್ಕಾರ. ಕಾವ್ಯಾಧ್ಯಯನದ ಸಂದರ್ಭದಲ್ಲಿ ಎರಡು ತರಹದ ದೃಷ್ಟಿಕೋನ ಇರುತ್ತೆ. ಒಂದು, ಸಾಮಾನ್ಯರು ಕೇಳತಕ್ಕಂಥ, ಸಾಮಾನ್ಯರು ಒಪ್ಪಿಕೊಳ್ಳತಕ್ಕಂಥ, ಸಾಮಾನ್ಯರು ಪ್ರಚಾರ ಮಾಡತಕ್ಕಂಥ ಒಂದು ದೃಷ್ಟಿಕೋನ, ಸಾಮಾನ್ಯರ ದೃಷ್ಟಿಕೋನ. ಎರಡನೆಯದು ವಿದ್ವದ್ವಲಯದ ದೃಷ್ಟಿಕೋನ. ವಿದ್ವದ್ವಲಯ ಚಿಂತನೆ ಮಾಡತಕ್ಕಂಥದ್ದು ಶಾಸ್ತ್ರೀಯ ಕೆಲವು ಕಾರಣಗಳಿರುತ್ತೆ. ಅವರು ಸಂಶೋಧನೆಯನ್ನ ನಂಬುತ್ತಾರೆ, ಸಾಕ್ಷ್ಯವನ್ನು ಬಯಸ್ತಾರೆ, ವಾದ ವಿವಾದದಲ್ಲಿ ಗಮನ ಇಟ್ಟಿರ್ತಾರೆ. ನಿಮ್ಮ ಪ್ರಶ್ನೆ, ಈ ವಿದ್ವದ್ವಲಯ ಒಪ್ಪಿರತಕ್ಕಂಥ ಪ್ರಶ್ನೆಯನ್ನ ನಾವು ಯಾಕೆ ಮಾನ್ಯ ಮಾಡಬೇಕು? ಯಾಕೆ ಅಂದ್ರೆ ನೀವೊಂದು ಕಾರಣ ಕೊಟ್ಟಿದ್ದೀರಿ. ಶ್ರೀಮದ್ ರಾಮಾಯಣ ಅನ್ನತಕ್ಕಂಥದ್ದು ಶುರುವಾಗುವುದೇ ಕುಶೀಲವರ ಗಾನದಿಂದ. ಕುಶೀಲವರು ಹುಟ್ಟಿದ್ದೇ ಆಶ್ರಮದಲ್ಲಿ. ನಿಮ್ಮ ಪ್ರಕಾರ ಉತ್ತರಾಖಂಡವೇ ಸತ್ಯ ಅಲ್ಲ ಅಂತ ಹೇಳಿದ ಮೇಲೆ ಉತ್ತರಾಖಂಡದಲ್ಲಿ ಬರತಕ್ಕಂತಹ ಸೀತಾ ವಿವಸನವಾಗಲಿ, ಕುಶೀಲವರ ಆಗಮನವಾಗಲಿ ಅದೆಲ್ಲ ಸುಳ್ಳಾಗ್ಬಿಡುತ್ತೆ. ಅಂದರೆ ಉತ್ತರಾಖಂಡ ಇಲ್ಲ ಅಂತಂದ್ಮೇಲೆ ಸೀತಾದೇವಿಯನ್ನು ವನವಾಸ ಕಳಿಸಿದ್ದಾಗಲಿ, ಅಲ್ಲಿ ಹುಟ್ಟತಕ್ಕಂಥ ಕುಶೀಲವರಾಗಲಿ ಸುಳ್ಳಾದಾಗ ಶ್ರೀಮದ್ ರಾಮಾಯಣ ಅನ್ನೋದು ಕುಶೀಲವರಿಂದ ಶುರುವಾಯಿತು ಅಂತ ಹೇಗೆ ಅನ್ನುವುದು ನಿಮ್ಮ ಪ್ರಶ್ನೆ. ಈಗಾಗಲೇ ಹೇಳಿದಾಗೆ ಸಾಮಾನ್ಯರು ಅದನ್ನು ಒಪ್ಪುತ್ತಾರೆ. ಕುಶೀಲವರು ಸೀತಾದೇವಿಯನ್ನು ವನವಾಸ ಮಾಡಿಸ್ತಕ್ಕಂಥದ್ದು, ಅದಕ್ಕೆ ಸಾಕಷ್ಟು ಹರಿಕಥೆಗಳಿದೆ, ಸಾಕಷ್ಟು ಉಪನ್ಯಾಸಕಾರರಿದ್ದಾರೆ, ಚಲನಚಿತ್ರಗಳಿವೆ. ಹೀಗಾಗಿ ಜನಸಾಮಾನ್ಯರಲ್ಲಿ ಶ್ರೀರಾಮರು ಸೀತೆಯನ್ನು ಕಾಡಿಗೆ ಕಳಿಸಿದ್ದಾಗಲಿ, ಅಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಅವರು ಬೆಳೆದಿದ್ದಾಗಲಿ, ಕುಶೀಲವರು ಇದೆಲ್ಲ ಜನಜನಿತರು ಒಪ್ಪಲ್ಪಟ್ಟಿರತಕ್ಕಂಥ ಸತ್ಯ. ಆದರೆ ವಿದ್ವಾಂಸರು ಕೇಳತಕ್ಕ ಪ್ರಶ್ನೆ ಏನು ಅಂದ್ರೆ, ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ತನಕ, ಬಾಲಕಾಂಡದಿಂದ ವಿರಚಿಸಲ್ಪಟ್ಟಿರತಕ್ಕ ಶೈಲಿ ಉತ್ತರಾಖಂಡದಲ್ಲಿ ಇಲ್ಲ, ಮೊಟ್ಟ ಮೊದಲೇ. ಎರಡನೆಯದು, ಸಂಪ್ರದಾಯಬದ್ಧವಾಗಿ ನಾವು ಶ್ರೀಮದ್ ರಾಮಾಯಣದ ಪಾರಾಯಣವನ್ನು ಮಾಡಿದರೆ ಪಟ್ಟಾಭಿಷೇಕಕ್ಕೆ ನಿಲ್ಲಿಸ್ತೀವಿ. ಪಟ್ಟಾಭಿಷೇಕಕ್ಕೆ ನಿಲ್ಲಿಸ್ತಾ ಇದ್ದೀವಿ ಅಂದರೆ ಯುದ್ಧಕಾಂಡ ಇಲ್ಲ ಅಲ್ಲಿ. ಯುದ್ಧಕಾಂಡದ ಮುಕ್ತಾಯ, ಯುದ್ಧಕಾಂಡದ ವರ್ಣನೆಯೂ ಸೇರಿ ಬಾಲಕಾಂಡದಿಂದ ರಾವಣ ಸಂಹಾರ ಆಗಿ ಶ್ರೀರಾಮನಿಗೆ ಪಟ್ಟಾಭಿಷೇಕ ಆಗುತ್ತೆ, ಅಲ್ಲಿ ರಾವಣ ಮುಕ್ತಾಯ ಆಗುತ್ತೆ. ಉತ್ತರಾಖಂಡವನ್ನು ನಾವು ಪಾರಾಯಣ ಮಾಡಲ್ಲ. ಇದು ಎರಡನೇ ಕಾರಣ. ಮೂರನೇ ಕಾರಣ, ವಿಧಾನವನ್ನು ನೋಡಿದವರಿಗೆ ಶ್ರೀರಾಮರು ಆ ರೀತಿ ಸೀತಾದೇವಿಯನ್ನ ಕಾಡಿಗೆ ಕಳಿಸ್ತಾರೆ ಅನ್ನತಕ್ಕಂಥದ್ದು ಒಪ್ಪಿಗೆ ಆಗಲ್ಲ, ಶ್ರೀರಾಮನ ವ್ಯಕ್ತಿತ್ವವನ್ನು ನೋಡಿದವರಿಗೆ. ಇನ್ನು ನಾಲ್ಕನೆಯದು, ಶ್ರೀಮದ್ ರಾಮಾಯಣ ಅನ್ನೋದಕ್ಕೆ ಒಂದು ಅರ್ಥ ಇದೆ. ರಾಮಸ್ಯ ಅಯನಂ ಅಂತ ಅರ್ಥ, ಅಂದ್ರೆ ರಾಮರ ಓಡಾಟ ಅಂತ. ಬಹಳ ಸರಳ, ಬೇಕಾದಷ್ಟು ಅರ್ಥ ಇದೆ ಇದಕ್ಕೆ. ಪುಟ್ಟದಾಗಿ ಹೇಳಬೇಕು ಅಂದ್ರೆ ರಾಮಸ್ಯ ಅಯನಂ ಅಂದ್ರೆ ಶ್ರೀರಾಮರ ಓಡಾಟ ಅಂತ. ಎರಡು ತರಹದ ಓಡಾಟ. ಒಂದು, ಅವರು ದೇಶದ ಮೇಲೆ ನಡೆದಂತಹ ಸಂಚಾರ. ಎರಡನೆಯದು, ಶ್ರೀರಾಮರು ತಮ್ಮ ಜೀವನದಲ್ಲಿ ಬಂದಂತಹ ಸಮಸ್ಯೆಗಳು, ಒದ್ದಾಟಗಳು, ಪರೀಕ್ಷೆಗಳು, ಸಂಕಟಗಳು, ಇವುಗಳಿಗೆಲ್ಲ ಯಾವ ಮಾರ್ಗದಲ್ಲಿ ಹೋದ್ರು
ಹೇಗೆ ಅವುಗಳನ್ನೆಲ್ಲ ಪರಿಹಾರ ಮಾಡ್ಕೊಂಡು ಹೋದ್ರು ಅನ್ನೋದು ಎರಡನೇ ಭಾಗ. ಈ ಎರಡೂ ಉತ್ತರಕಾಂಡದಲ್ಲಿಲ್ಲ. ಶ್ರೀರಾಮರು ಆಸ್ಥಾನದಲ್ಲಿ ಕುಳಿತುಕೊಂಡಿದ್ದು ಬಿಟ್ಟರೆ ಅವರು ಓಡಾಟವೇ ಇಲ್ಲ. ಒಂದೇ ಒಂದು ಶೂದ್ರಕನ ಸಂಹಾರದಲ್ಲಿ, ಅದು ವಿಮಾನದಲ್ಲಿ ಹೋಗಿ ಅವನು ಕುತ್ತಿಗೆ ಕತ್ತರಿಸಿ ಬಂದಿದ್ದ ಅಷ್ಟೇನೆ. ಮತ್ತು ಅದೇನಂತ ಘನಂದಾರಿ ಕೆಲಸವೂ ಅಲ್ಲ. ನಿರಾಯುಧನಾಗಿದ್ದಂಥ ಒಬ್ಬ ತಪಸ್ವಿಯ ಕುತ್ತಿಗೆಯನ್ನು ಕತ್ತರಿಸಿ ಶ್ರೀರಾಮರು ಬಂದರು ಅಂತ ಉತ್ತರಕಾಂಡದಲ್ಲಿ ಇರತಕ್ಕಂಥದ್ದು. ಅದು ಶ್ರೀರಾಮರ ವ್ಯಕ್ತಿತ್ವ ಅಲ್ಲ. ಅವ್ರು ಯಾರಾದರೂ ಶತ್ರುವನ್ನು ಸಂಹಾರ ಮಾಡಿದ್ರೆ ಅವನು ಅಷ್ಟು ದುಷ್ಟನಾಗಿರ್ಬೇಕು, ಅಷ್ಟು ಅಯೋಗ್ಯನಾಗಿರ್ಬೇಕು, ಅಷ್ಟು ಸಮಾಜ ವಿಮುಖವಾಗಿರೋ ಕೆಲಸ ಮಾಡಿರ್ಬೇಕು. ಆದ್ರೆ ಅಲ್ಲಿ ಪಾಪ ಅವನು ತಪಸ್ಸು ಮಾಡ್ತಾ ಇದ್ದಾನೆ. ಒಬ್ಬ ತಪಸ್ವಿಯನ್ನ ಶ್ರೀರಾಮರ ಕುತ್ತಿಗೆ ಕತ್ತರಿಸಿದ್ರೆ ಯಾವ ದೊಡ್ಡ ವಿಷಯ ಅದು. ಆದ್ರಿಂದ ಅದು ರಾಮರ ವ್ಯಕ್ತಿತ್ವಕ್ಕೆ ಒಪ್ಪೋದಿಲ್ಲ. ಮತ್ತು ಹಲವಾರು ಸಂದರ್ಭಗಳಲ್ಲಿ ಏನು ಈ ಪ್ರಾರಂಭದ ಕಾಂಡಗಳಲ್ಲಿ ವರ್ಣನೆ ಇದೆ ಅದಕ್ಕೆ ವಿರುದ್ಧವಾಗಿ ಉತ್ತರಕಾಂಡದಲ್ಲಿ ಇಂಥ ಹಲವಾರು ಕಾರಣಗಳನ್ನ ಇಟ್ಟುಕೊಂಡು ಉತ್ತರಕಾಂಡ ಅನ್ನತಕ್ಕಂಥದ್ದನ್ನ ವಾಲ್ಮೀಕಿ ಮಹರ್ಷಿಗಳು ವಿರಚನೆ ಮಾಡಿರಲ್ಲ ಅಂತ ಕಾಣುತ್ತೆ ಅಂತ ವಿದ್ವಾಂಸರು ನಿರ್ಣಯಕ್ಕೆ ಬಂದಿದ್ದಾರೆ. ಆದ್ರೆ ನಿಮ್ಮ ಸಮಸ್ಯೆ ಇರತಕ್ಕಂಥ ಆಯ್ತಪ್ಪ ಬೇಕಾದ್ರೆ ಅದೆಲ್ಲ ಒಪ್ಕೋಣ. ಅದೇ ಕುಶೀಲವ್ರು ಹುಟ್ಟಿರೋ ವಿಷಯ ಹೇಳ್ರಿ. ಕುಶೀಲವ್ರು ಇಲ್ಲದೆ ರಾಮಾಯಣ ಶುರುವಾಗಲ್ವೇ? ಕುಶೀಲವ್ರು ಹುಟ್ಟಬೇಕಾದ್ರೆ ಸೀತಮ್ಮ ಕಾಡಿಗೆ ಹೋಗ್ಬೇಕೇ ಅನ್ನುವುದು ನಿಮ್ಮ ಸಂಕಟ. ಇದಕ್ಕೆ ವಿದ್ವಾಂಸರು ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಅದು ಸ್ವಲ್ಪ ಸರಿಯಾದ ಉತ್ತರ ಅಂತ ನಮಗನ್ಸುತ್ತೆ. ಯಾವುದಾದ್ರು ಒಂದು ಕಾವ್ಯ ಆರಂಭ ಆಗ್ಬೇಕಾದ್ರೆ ರಾಜನ ಹೆಂಡತಿ, ಆ ರಾಜ್ಯ, ಅದರಲ್ಲಿರತಕ್ಕಂಥ ಜನರು, ಆ ಸಂಸ್ಕೃತಿ, ಇವುಗಳ ವರ್ಣನೆ ಶುರುವಾಗಬೇಕು. ಶ್ರೀಮದ್ ರಾಮಾಯಣದ ಪ್ರಪ್ರಥಮ 4 ಸರ್ಗಗಳಲ್ಲಿ ಅದು ಯಾವುದೂ ಬರಲ್ಲ. 5ನೇ ಸರ್ಗದಿಂದೇ ಶುರುವಾಗುತ್ತೆ. ದಶರಥ ಅನ್ನೋನಾಗ್ಲಿ, ಕೌಸಲ್ಯ ಬಗ್ಗೆ ಆಗಲಿ, ಅಯೋಧ್ಯೆ ಬಗ್ಗೆ ಆಗಲಿ ವರ್ಣನೆ ಶುರುವಾಗತಕ್ಕಂಥದ್ದೇ 5ನೇ ಸರ್ಗದಿಂದ. ಹೀಗಾಗಿ ಪ್ರಾರಂಭದ 4 ಸರ್ಗಗಳಿದೆ, ಅದು ಪ್ರಕ್ಷಿಪ್ತ ಇರಬೇಕು ಅಂತ ವಿದ್ವಾಂಸರು ಹೇಳಿದ್ದಾರೆ. ಇದಕ್ಕಿದ್ದಾಗೆ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ಅಂತ ಏನು ಆರಂಭ ಆಗುತ್ತೆ, ಆ ಮೊಟ್ಟ ಮೊದಲನೆಯ ಸರ್ಗದಿಂದ 4 ಸರ್ಗಗಳು ವಾಲ್ಮೀಕಿ ಕೃತವಲ್ಲ ಅಂತ ಅವರು ಹೇಳ್ತಾರೆ. ಈಗ 5ನೇ ಸರ್ಗದಿಂದ ರಾಮಾಯಣ ಇರತಕ್ಕಂಥದ್ದು ಯುದ್ಧಕಾಂಡಕ್ಕೆ ಮುಕ್ತಾಯ ಆಗುತ್ತೆ. ಹೀಗಾಗಿ ಆ ಪ್ರಥಮದ 4 ಸರ್ಗಗಳನ್ನು ಬಿಟ್ರೆ ಇನ್ನು ಖುಷಿಯ ಪ್ರಶ್ನೆ ಇಲ್ಲ, ಸೀತಮ್ಮ ವನವಾಸಕ್ಕೆ ಹೋಗೋ ಮಾತಿಲ್ಲ, ಆಯಿಂದ ನೀವಷ್ಟು ಒದ್ದಾಡಬೇಕಾಗಿಲ್ಲ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳೇ. ಇವಾಗ ಹೆಣ್ಮಕ್ಳು ಮದ್ವೆ ಆದ್ಮೇಲೆ ಗಂಡನ ಮನೆಗೆ ಹೋಗ್ಬೇಕು ಅನ್ನೋ ಪದ್ಧತಿ ಯಾವಾಗಿಂದ ರೂಢಿಯಾಗಿ ಬಂದಿದೆ ಮತ್ತೆ ಏನಕ್ಕೆ ಆತರ ಬಂದಿದೆ?